Hi Purnima, how are you? I'm fine. Wish you a very happy Thank world you, breastfeeding Thank you day. very much. Okay. How are you? Fine, ma'am. Fine, fine. First of all, I'm very thankful to you, ma'am, and Etish sir, and Dinesh Thank sir, you. doctor. I'm Thank very you. happy, ma'am. ಹೇಗನ್ನಿಸ್ತಿ ನಿಮ್ಗೆ ಗರ್ಭಿಣಿ ಆದಾಗಿಂದ ಗರ್ಭಿಣಿ ಆದ್ಮೇಲೆ ಡೆಲಿವರಿ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಏನು? ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಆಫ್ ಯು ಮ್ಯಾಮ್. ಯಾಕೆ ನನಗೆ ಪ್ರೆಗ್ನೆನ್ಸಿ ಶುಗರ್ ಬಂತು, BP ಬಂತು. ಸೊ ಅದನ್ನೆಲ್ಲ ನೀವು ತುಂಬಾ ಕೇರ್ ತಗೊಂಡು ನನಗೆ ಈವನ್ ಡೆಲಿವರಿಲೂ ಅಷ್ಟೇ ತುಂಬಾ ಕೇರ್ ತಗೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಮ್ಯಾಮ್. ನಾವಷ್ಟೇ ನಿಮ್ಗೆ ಅಡ್ವೈಸ್ ಮಾಡೋದಲ್ಲ, ನೀವು ಸಹ ಈಕ್ವಲಿ ಸ್ಪಂದಿಸಿದ್ರಿ. ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಆಯ್ತು ನಿಮಗೆ. ಈವನ್ ಓಲ್ಡ್ ಸ್ಟಾಫ್, ನರ್ಸಸ್, Good, ವೆರಿ good. ಕೈಂಡ್ ಅಂಡ್ ಕೇರ್ Very ಪರ್ಸನ್ಸ್ good, ಮ್ಯಾಮ್. very good. ಅಂಡ್ ನೀವು ಏನು ಬ್ರೀಸ್ಟ್ ಫೀಡಿಂಗ್ ನೀವು ಹೇಳಿದ್ರಲ್ಲ, ಈವನ್ ನನ್ನ ಪ್ರೆಗ್ನೆನ್ಸಿ ಶುಗರ್ ಇತ್ತು, BP ಇತ್ತು, ನ್ಯೂಮೋನಿಯಾ ಇತ್ತು, ಅದು ನಾನು ಸ್ಟಾಪ್ ಮಾಡಿಲ್ಲ. ಸೊ ಬ್ರೀಸ್ಟ್ ಫೀಡಿಂಗ್ ರೆಗ್ಯುಲರ್ ಮಾಡ್ತಾ ಇದ್ದೀನಿ. ಸೊ ಈಗ ಅದರಿಂದ ನನಗೆ BP ಆಗಲಿ ಶುಗರ್ ಆಗಲಿ ಎಲ್ಲ ನಾರ್ಮಲ್ ಇದೆ. ಸೊ ಅದೆಲ್ಲ ನೀವು ಅಡ್ವೈಸ್ ಮಾಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಯ್ತು. ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಈಗ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ಬಗ್ಗೆ ಆಗಿರ್ಬೋದು, Yes, yes. ಅದ್ರ ಬಗ್ಗೆ ಎಲ್ಲ ಒಂಥರ ಸ್ಟಾಫ್ ಎಲ್ಲ ಚೆನ್ನಾಗಿ ನಿಮ್ಗೆ ಕೋಆಪರೇಟ್ ಮಾಡಿ ತುಂಬಾ ಕೋಆಪರೇಟ್ ಮಾಡೋದು, ಹೇಳ್ಕೊಟ್ಟಿದ್ದಾರಲ್ವಾ? ತುಂಬಾ ಕೋಆಪರೇಟ್ ಮಾಡೋದು. ಹಿಂಗ್ ಇಟ್ಕೋಬೇಕು. ಓಕೆ. ಸೊ ಹೀಗೆ ಹಾ ಹಾ ಇದು ಹ್ಮ್. ಅಪ್ಪು ಇಲ್ಲಿ ಡೌನ್ ಇದು ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ, ಈಗ ಶುಗರ್ ಇತ್ತು, BP ಇತ್ತು, ನಿಮೋನಿಯಾ ಆದ್ರೆ ಸುಮಾರು ಆಂಟಿಬಯೋಟಿಕ್ಸ್ ಹಾಕ್ತಾರೆ. ಅವಾಗ ಬ್ರೆಸ್ಟ್ ಫೀಡಿಂಗ್ ಮಾಡಬಾರ್ದು ಅನ್ನೋದೊಂದು ತಪ್ಪು ಕಲ್ಪನೆ ಸುಮಾರು ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಪೋಸ್ಟ್ ಡೆಲಿವರಿ ಆದ್ಮೇಲೆ ಇರ್ಬೋದು. ನಿನ್ನ ಒಂದು ಕೇಸ್ ನಲ್ಲಿ ಏನಂತ ಹೇಳಿದ್ರೆ, ಇದೆಲ್ಲ ಪ್ರಾಬ್ಲಮ್ ಇದ್ರೂ ಸಹ ನಿನ್ಗೆ ಅಟ್ ಎನಿ ಟೈಮ್ ಪೋಸ್ಟ್ ಡೆಲಿವರಿ ಮಿಲ್ಕ್ ಸೆಕ್ರೇಷನ್ ಕಡಿಮೆ ಆಗ್ಲಿಲ್ಲ. ಒಂದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್ ಕರೆಕ್ಟ್ ಕಂಟ್ರೋಲ್ ಇತ್ತು. ಪೋಸ್ಟ್ ಡೆಲಿವರಿ ಒಂದ್ 2-3 ದಿನಕ್ಕೆ ಸಡನ್ಲಿ ಶಿ ಸ್ಟಾರ್ಟೆಡ್ ಕಂಪ್ಲೈನಿಂಗ್ ಆಫ್ ಕಾಫ್. ಆಗ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ನಿಮೋನಿಯಾ ಇದೆ ಅಂತ ಗೊತ್ತಾಯ್ತು. ಯಾವ ಸ್ಟೆಪ್ ಅಲ್ಲೂ ಸಹ ನೀನು ಧೃತಿಗೆಡದೆ ವೈದ್ಯರ ಒಂದು ಏನ್ ಅಡ್ವೈಸ್ ಮಾಡ್ತಿದ್ವಲ್ಲ ಅದನ್ನ ಫಾಲೋ ಮಾಡಿದ್ದಕ್ಕೆ ನಿನ್ನ ಒಂದು ಆತ್ಮವಿಶ್ವಾಸದಿಂದ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಮಿಲ್ಕ್ ಸೆಕ್ರೇಷನ್ ಕಡಿಮೆ ಆಗಲಿಲ್ಲ. ಸೊ ಅದರಿಂದ ನನಗೆ ಮಿಲ್ಕ್ ಸಕ್ರೇಷನ್ ಚೆನ್ನಾಗಿದೆ. ಸೊ ಎಲ್ಲ ಇನ್ನು BP ಶುಗರ್ಸ್ ಎಲ್ಲ ನಾರ್ಮಲ್ ಬಂತು. ವೆರಿ ಗುಡ್, ವೆರಿ ನೈಸ್. ಕಂಗ್ರಾಚುಲೇಷನ್ಸ್. ಟೇಕ್ Thank you, ಕೇರ್. thank you very ಇದನ್ನೇ much. ಕರೆಕ್ಟ್ ಆಗಿ ಫಾಲೋ ಮಾಡಿ. Sure, ma'am, sure, ma'am. ಮೊದಲ 6 ತಿಂಗಳು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. Sure. ಮತ್ತೆ ಆದಷ್ಟು ನೀವು ಕಂಟಿನ್ಯೂಸ್ ಆಗಿ ಬೇರೆ ಪೂರಕ ಆಹಾರಗಳ ಜೊತೆಗೆ 2 ವರ್ಷ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಇದರಿಂದ ನಿಮ್ಗೂ ಒಂದು ಅಡ್ವಾಂಟೇಜಸ್ ಇರುತ್ತೆ, ಮಗುಗೂ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಆಕ್ಚುಲಿ ಕ್ಯಾಲೋರಿ ಬರ್ನ್ಸ್ ಆಗುತ್ತೆ Very good. ಬ್ರೆಸ್ಟ್ ಫೀಡಿಂಗ್ ಇಂದ. ವೆರಿ ಗುಡ್, ತುಂಬಾ ಹೆಲ್ಪ್ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ನ್ಯಾಚುರಲ್ ವೇನಲ್ಲೇ ವಿತೌಟ್ ಎನಿ ಡ್ರಗ್ಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಿದೆ. ಎಲ್ಲ ಕಂಟ್ರೋಲ್ ನಿನಗೆ ಯಾವ್ದು ಟ್ಯಾಬ್ಲೆಟ್ಸ್ ತಗೋತಿಲ್ಲ? ಎಲ್ಲ ಸ್ಟಾಪ್ ಮಾಡಿದ್ದೀನಿ. ವೆರಿ ಗುಡ್, ವೆರಿ ಗುಡ್. Thank ಓಕೆ, you, ma'am. ಆಲ್ ದ Thank ಬೆಸ್ಟ್. you very much. ಟೇಕ್ ಕೇರ್ ಒನ್ಸ್ ಅಗೇನ್. Okay, ma'am. Thank you, ma'am. ಎಲ್ಲ ತಾಯಂದಿರಿಗೂ ವಿಶ್ವ ಬ್ರೆಸ್ಟ್ ಫೀಡ್ ವೀಕ್ ನ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮಣಿ ಹಾಸ್ಪಿಟಲ್ ಅಂಡ್ ಮಣಿ ಮೇಡಮ್, ಯತೀಶ್ ಸರ್ ಅಂಡ್ ಹೋಲ್ ಸ್ಟಾಫ್ಸ್. ನನಗೆ 2 ಸೀಸರಿನು ಇದೇ ಹಾಸ್ಪಿಟಲ್ ಆಗಿರೋದು. ಅಂಡ್ ನನಗೆ ಇದುವರೆಗೂ ಬ್ಯಾಕ್ ಪೇನ್ ಇಲ್ಲ ಅಂತ ನನಗೆ ಫೀಡಿಂಗ್ ಟೆಕ್ನಿಕ್ ನರ್ಸಸ್ ಆಗಲಿ ಸ್ಟಾಫ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಈಗ ಅವರೇ ಹೇಳ್ತಾರೆ ಹೇಗೆ ಫೀಡ್ ಮಾಡಿಸೋದು ಅಂತ ಹೇಳ್ತಾರೆ. ಹೇಳಿ ಮ್ಯಾಮ್. ಪೂರ್ಣಿಮವರೆಗೆ ನಾವು ಇದುವರೆಗೂ ಹಾಸ್ಪಿಟಲ್ ಇರುವ ಪ್ರಕಾರ ನಾವು ಹೇಳ್ಕೊಟ್ಟಿರುವ ಪ್ರಕಾರ ಈ ರೀತಿ ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇಬಿನ ಈ ರೀತಿ ಎತ್ಕೋಬೇಕು. ಈ ಎಲ್ ಶೇಪ್ ಅಲ್ಲಿ ಕೈ ಇಟ್ಕೋಬೇಕು. ಈ ಎಲ್ ಶೇಪ್ ಮಧ್ಯದಲ್ಲಿ ಬೇಬಿ ತಲೆ ಬರಬೇಕು. ಕೆಳಗಡೆ ಪಾಪು ಕಾಲತ್ರ ಈ ಹಸ್ತ ಬರಬೇಕು. ಈ ಬಲಗೈಯಿಂದ ಸೀಸರ್ ಆಂಗಲ್ ಅಲ್ಲಿ ನಿಪ್ಪಲ್ ಇಟ್ಕೋಬೇಕು. ನಿಪ್ಪಲ್ ಇಟ್ಕೊಂಡು ಬೇಬಿಗೆ ಈ ರೀತಿ ಕೊಡಬೇಕು. ಫಿಂಗರ್ನ ಈ ರೀತಿ ಹಿಡ್ಕೊಂಡು ಕೊಡಬೇಕು. ಆವಾಗ ಬೇಬಿ ನೋಸು ಅವ್ರ ಬ್ರೆಸ್ಟಿಗೆ ತಾಗ್ದಾಗಿರೋದಾಗೆ ನೋಡ್ಕೋಬೇಕು. ಈ ರೀತಿ ಕುಡ್ಸಿದ್ರೆ ಬೇಬಿ ಫೀಡ್ ಮಾಡಿದೆಲ್ಲ ಈ ರೀತಿ ಬರುತ್ತೆ. ನಾವು ಈ ರೀತಿ ಕುಡ್ಸಿದ್ರೆ ಬೇಬಿ ಕುಡ್ದಿದ್ದೆಲ್ಲ ವಾಮಿಟ್ ಆಗುತ್ತೆ. ಈ ರೀತಿ ಹಿಂದ್ಗಡೆ ಹೊರಿಕೋಬೇಕು. ಆರಾಮಾಗಿ ಒಂದು ಪಿಲ್ಲೋನ ಕೆಳಗಡೆ ಇಟ್ಕೋಬೇಕು. ಆರಾಮಾಗಿ ಇವರು ಕುಡಿಸ್ಬಹುದು. ಅವಾಗ ಬೇಬಿಗೂ ಕೂಡ ಸಮಾಧಾನ ಆಗುತ್ತೆ. ತಾಯಿಗೂ ಕೂಡ ನಾನು ಚೆನ್ನಾಗಿ ಫೀಲ್ ಮಾಡಿಸಿದ್ದೀನಿ ಎಂಬ ಫೀಲ್ ಬರುತ್ತೆ. ನಂತರ ಕುಡ್ಸಾದ್ಮೇಲೆ ಇವರೇ ಪಾಪುನ ಇಟ್ಕೊಳ್ಳಿ. ನಿಮ್ಗೆ ತೋರಿಸ್ಕೊತಿರೋ ಪ್ರಕಾರ ತಲೆನಲ್ಲಿ ಇಟ್ಕೋಬೇಕು. ಹೀಗೆ ಹಾಕೊಂಡು ಹಿಂದೆ ಬೆನ್ನನ್ನ ಪಾಪ ಹೊಟ್ಟೆ ಇವ್ರ ಭುಜಕ್ಕೆ ತಗಲ ರೀತಿ ಈ ರೀತಿ ಪ್ರೆಸ್ ಮಾಡಬೇಕು. ಆವಾಗ ಚೆನ್ನಾಗಿ ಮಗು ತೇಗುದ್ಮೇಲೆ ಬೇಬಿನ ಸ್ವಲ್ಪ ತಲೆ ಹೈಟ್ ಮಾಡಿ ಕೆಳಗಡೆ ಮಲಗಿಸ್ಬೋದು.